ಬಂಧುಗಳೇ ನಮಸ್ತೆ. ಇನ್ನೂ ತಾವು ಹೆಚ್ಚಿನ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ವಿಡಿಯೋವನ್ನು ಲೈಕ್ ಮಾಡಿ. ಈ ಕಾಂಗ್ರೆಸ್ ಲೀಡರ್ಗಳು ಮುಂಚೆ ಈ ಥರ ಇರಲಿಲ್ಲ ರೀ. ಮನಸ್ಥಿತಿ ಏನೇ ಇದ್ರೂ ಕೂಡ ಇಂದಿರಾ ಗಾಂಧಿ ಟೈಮಲ್ಲಿ ಆಗ್ಬೋದು, ರಾಜೀವ್ ಗಾಂಧಿ ಟೈಮಲ್ಲಿ ಆಗ್ಬೋದು, ಈವನ್ ನರಸಿಂಹರಾವ್ ಅವರ ಸಂದರ್ಭದಲ್ಲೂ ಅವರ ಭಾಷೆ, ಅವರ ವ್ಯವಹಾರ, ಅವರ ನಡೆನುಡಿ ಒಂಥರ ತೂಕವಾಗಿರ್ತಿತ್ತು. ಈ ಅರೆಹುಚ್ಚ ರಾಹುಲ್ ಗಾಂಧಿ ಬಂದ ಮೇಲೆ ಅದೇನೋ ಹೇಳ್ತಾರಲ್ಲ, ಹಿರಿಯ ಕಂಚಾಳಿ ಮನೆ ಮಕ್ಕಳಿಗೆಲ್ಲ ಅನ್ನೋ ರೀತಿಯಲ್ಲಿ ಎಲ್ರಿಗೂ ಒಂಥರ ಅರೆಹುಚ್ಚು ಹಿಡಿದ್ಬಿಟ್ಟಿದೆ. ಬಾಯಿಗೆ ಬಂದಂಗೆ ಮಾತಾಡೋದು, ಕೆಟ್ಟ ಕೆಟ್ಟ ಭಾಷೆಗಳನ್ನ ಪದಪ್ರಯೋಗ ಮಾಡೋದು, ಇಲ್ದಿದ್ದೆಲ್ಲ ಸುಳ್ಳುಗಳನ್ನ ಹೇಳೋದು. ಕೆಲವರು ಆ ವಕ್ತಾರಗಳು ಬಂದು ಮಾತಾಡ್ತಿರೋದು ನೋಡ್ಬಿಟ್ರೆ ಮೈಯೆಲ್ಲ ಉರಿದೋಗ್ಬಿಡುತ್ತೆ. ಆ ಸುಪ್ರಿಯ ಶ್ರೀನಾಥೆ ನಮ್ಮ ಕರ್ನಾಟಕದಲ್ಲೂ ಒಂಥರ ಒಂದಷ್ಟು ಜನ ಇದ್ದಾರೆ. ಇನ್ನೊಬ್ಬ ಅವ್ನು ಪವನ್ ಖೇರ, ಅದೇನು ನಾಲ್ಗೇನ ಅದೇನೋ ಇನ್ನೊಂದೇನೋ ಹೇಳ್ತಾರೆ, ಎಂತೆಂಥ ಮಾತ್ರಿ ಆಡೋದವನು. ಒಂದು ಗ್ರಾಮ ಪಂಚಾಯತ್ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲ. ಮೋದಿಯವ್ರ ಬಗ್ಗೆ ಮಾತಾಡ್ತಾನೆ. ರಾಯ್ಪುರಲ್ಲಿ ಮೋದಿಯವರ ಏನು ಸಮಾಧಿ ತೋಡ್ತೀವಿ ಅಂತ ಹೇಳಿದ್ದ, ಮೋದಿಗೆ ಖಬರ್ ಕುದೇಗ ಅಂತ ಹೇಳಿ ಕಡೆಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಭಿಕ್ಷೆ ಬಿಡ್ಕೊಂಡು ಬೇಲ್ ಮೇಲಿದ್ದಾನೆ. ಈಗ ಪುಣ್ಯಾತ್ಮ ಸರಿಯಾಗಿ ತಗಲಾಕೊಂಡವನೇ ಹಿಮಂತ್ ಬಿಸ್ವಾ ಶರ್ಮಾ ಹತ್ರ ಅಸ್ಸಾಮಲ್ಲಿ. ಎಲೆಕ್ಷನ್ ಟೈಮಲ್ಲಿ ಏನು ಹೇಳಿದ್ರು ಜಯಿಸ್ಕೊಂಡ್ಬಿಡ್ಬೋದು, ಎಲೆಕ್ಷನ್ ಆದಮೇಲೆ ನೋಡ್ಕೊಳ್ಳೋಣ ಅಂತೇಳಿ ಬಾಯಿಗೆ ಬಂದಿದ್ದು ಸುಳ್ಳುಗಳನ್ನ ಹೇಳೋದು. ಅದಕ್ಕೋಸ್ಕರ ಬಾಯಿಗೆ ಬಂದಂಗೆ ಒಂದಷ್ಟು ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡೋದು, ಸುಳ್ಳು ಫರ್ಜಡ್ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡೋದು, ಹೇಳಿ ಓಡೋಗೋದು, ಆಮೇಲೆ ನೋಡ್ಕೊಳ್ಳೋಣ ಆಮೇಲೆ ಅಂತ ಹೇಳಿ. ಹಿಂದೆ ಇಂಥವೆಲ್ಲ ಮಾಡಿ ಅನೇಕ ಸರಿ ಎಸ್ಕೇಪ್ ಆಗ್ಬಿಟ್ಟವ್ರೆ. ಕಾನೂನಿನ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ರು. ಸ್ಪಿರಿಟ್ ಆಫ್ ಕಾಂಗ್ರೆಸ್ ಅಂತೇಳಿ ಒಂದು ಹ್ಯಾಂಡ್ಲ್ ಇದೆ. ಅದು ಮೊನ್ನೆ 2024 ಚುನಾವಣೆಯಲ್ಲಿ ಇವರು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರ ಭಾಷಣವನ್ನು ಅಷ್ಟೇ ಪೂರ್ತಿ ತಿರ್ಚಿಬಿಟ್ಟಿತ್ತು. ಅದು ಕಡೆ ಭಾಗನ ತೆಗೆದು ಮೊದಲನೇ ಭಾಗಕ್ಕೆ ಹಾಕಿ, ಮೊದಲನೇ ಭಾಗನ ತಗೊಂಡೋಗಿ ಇಲ್ಲಿ ಲೇಟರ್ ಹಾಕಿ ಇಡೀ ಭಾಷಣನೇ ತಿರ್ಚಿ ಕೆಟ್ಟ ಸಂದೇಶ ಹೋಗೋ ರೀತಿಯಲ್ಲಿ ಮಾಡಿಬಿಡ್ತು. ಇವರು ಏನು ಆಕ್ಷನ್ ತಗೊಳ್ಳಿಲ್ಲ. BJP ಅವರು ಯಾಕೆ ತಗೊಳ್ಳಿಲ್ಲ ಅಂತ ಗೊತ್ತಿಲ್ಲ. ಮೋದಿಯವ್ರ ಮೇಲೆ ದಿನಕ್ಕೆ ಎಂತೆಂಥ ವಿಡಿಯೋಗಳು ಮಾಡ್ತಾರೆ, ಎಂತೆಂಥ ಕಂಟೆಂಟ್ಗಳು, ಸುಳ್ಳು ಕಂಟೆಂಟ್ಗಳು ಮಾಡಾಕ್ತಾರೆ. ಎಷ್ಟೋ ಸರಿ ತಪ್ಪಿಸ್ಕೊಂಡ್ಬಿಡ್ತಾರೆ. ಈ ಒಂದು ಕೆಟ್ಟ ಧೈರ್ಯ ಪವನ್ ಖೇರಾಗೆ. ಎಲೆಕ್ಷನ್ ಬೇರೆ ನಡೀತಾ ಇದೆ, ಏನಾದರೂ ಮಾಡಿ ಈ ಹಿಮಂತ್ ಬಿಸ್ವಾ ಶರ್ಮಾ ತಲೆ ಮೇಲೆ ಒಂದಷ್ಟು ಕೆಸರು ಎರಿಸಿಬಿಡ್ಬೇಕು ಅಂತೇಳಿ ಒಂದಷ್ಟು ಫೋರ್ಜಡ್ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿಕೊಂಡು ನಾನು ಪ್ರೆಸ್ ಮೀಟ್ ಮಾಡ್ಬಿಡ. ಆ ಪ್ರೆಸ್ ಮೀಟ್ ಮಾಡೋಕ್ಕೆ ಮುಂಚೆ ಅದಕ್ಕೊಂದು ಟ್ವೀಟ್ ಬೇರೆ, ಇಷ್ಟು ಗಂಟೆಗೆ ಪ್ರೆಸ್ ಮೀಟ್ ಇದೆ, ಇದರಲ್ಲಿ ಹಿಮಂತ್ ಬಿಸ್ವಾ ಶರ್ಮನ ಪೂರ್ತಿ ಎಕ್ಸ್ಪೋಸ್ ಮಾಡ್ತೀವಿ, ಒಂಥರ ಏನು ಎಕ್ಸ್ಪ್ಲೋಸಿವ್ ಇಂಟರ್ವ್ಯೂ ಆಗುತ್ತೆ ಅಂತೇಳಿ ಫುಲ್ ಬಿಲ್ಡಪ್ ತೊಗೊಂಡು ಪ್ರೆಸ್ ಮೀಟು. ಆ ಪ್ರೆಸ್ ಮೀಟಲ್ಲಿ ಬಾಯಿ ಬಿಟ್ಟಿದ್ದೆಲ್ಲವೂ ಅತಿ ಸುಳ್ಳುಗಳು. ಅದು ಯಾರ ಮೇಲೆ? ಹಿಮಂತ್ ಬಿಸ್ವಾ ಶರ್ಮಾ ಅವರ ಪತ್ನಿ ಮೇಲೆ. ಇವ್ರು ಹೆಣ್ಮಕ್ಳು ಸುದ್ದಿಗೆ ಹೋಗ್ಬಾರ್ದು ಅಂತಕ್ಕಂಥ ಕನಿಷ್ಠ ಮನುಷ್ಯತ್ವ ಬೇಡವೇನ್ರಿ ಈ ಸ್ಕೌಂಡಲ್ಗಳಿಗೆ? ರಿನಿಕಿ ಬುಯಾನ್ ಶರ್ಮಾ ಅಂತೇಳಿ ಅವರ ಪತ್ನಿಯವರು, ಆ ಪತ್ನಿಯವರ ಹೆಸರಲ್ಲಿ ಅನೇಕ ಫೋರ್ಜಡ್ ಡಾಕ್ಯುಮೆಂಟ್ಗಳು ರೆಡಿ ಮಾಡಿಬಿಟ್ಟು ಇವರು ಬೇರೆ ಮೂರು ದೇಶದ ಪಾಸ್ಪೋರ್ಟನ್ನು ಹೊಂದಿದ್ರೆ. ಅದರ ಅರ್ಥ ಏನು? 3 ದೇಶಗಳ ನಾಗರಿಕರವರು. ಒಂದು UAE, ದುಬೈದು, ಮತ್ತೊಂದು ಈಜಿಪ್ಟು, ಇನ್ನೊಂದು ಬಾರ್ಬಡಾಸು. ಆ ಪಾಸ್ಪೋರ್ಟ್ ಕಾಪಿಗಳನ್ನ ತೋರಿಸಿದ್ರು. ಅದಾದಮೇಲೆ ಇನ್ನೊಂದಷ್ಟು ಶೆಲ್ ಕಂಪ್ನಿಗಳು, ನಕಲಿ ಕಂಪ್ನಿಗಳು ಇವರು ಮಾಡಿದ್ದಾರೆ. ಈ ನಕಲಿ ಕಂಪ್ನಿಗಳ ರೆಕಾರ್ಡ್ಗಳನ್ನ ತೋರಿಸ್ತೀವಿ ಅಂತೇಳಿ ಒಂದಷ್ಟು ಡಾಕ್ಯುಮೆಂಟ್ಗಳನ್ನ ತೋರಿಸಿದ್ರು. ಅದರ ವೆಬ್ಸೈಟ್ ಅಡ್ರೆಸ್ಗಳನ್ನ ಕೊಟ್ಟರು. ಇವ್ರ ಮಾತುಗಳನ್ನೆಲ್ಲ ನಂಬೋದಕ್ಕೆ ಏನು ಗೂಬೆಗಳಿದ್ದಾರೆ ಎಲ್ಲಾದ್ರೂ. ತಕ್ಷಣ ಎಲ್ಲರ ವೆರಿಫಿಕೇಷನ್ ಸ್ಟಾರ್ಟ್ ಆಯಿತು. ಎಲ್ಲವೂ ಫೋರ್ಜಡ್ ಡಾಕ್ಯುಮೆಂಟ್ಸು. UAE ಸರ್ಕಾರ ಹೇಳ್ತು ಇದು ನಮ್ಮದು ಪಾಸ್ಪೋರ್ಟ್ ಅಲ್ಲ, ಇದು ಫೋರ್ಜ್ ಆಗಿದೆ ಅಂತೇಳಿ. ಈಜಿಪ್ಟ್ ಸರ್ಕಾರ ಕ್ಲಾರಿಫಿಕೇಷನ್ ಕೊಡ್ತು ಇದು ನಮ್ಮ ಪಾಸ್ಪೋರ್ಟ್ ಅಲ್ಲ ಅಂತೇಳಿ. ಇನ್ನು ಭಾರತ ಸರ್ಕಾರ ಹತ್ರ ಕ್ಲೀನಾಗಿ ಕ್ಲಾರಿಫೈ ಮಾಡಿಬಿಟ್ಟಿತ್ತು ಇವ್ರು ಹೇಳ್ತಿರೋದೆಲ್ಲ ಸುಳ್ಳು ಅಂತೇಳಿ. ಈವನ್ ಆ ಫೋರ್ಜಡ್ ಕಂಪ್ನಿಗಳು ಏನು ಹೇಳಿದ್ರು, ನಕಲಿ ಕಂಪ್ನಿಗಳು, ಶೆಲ್ ಕಂಪ್ನಿಗಳು, ಅವೆಲ್ಲವೂ ಕೂಡ ಇವರೇ ಸೃಷ್ಟಿ ಮಾಡಿದ್ದು. ಕೇವಲ 3 ದಿವಸದ ಕೆಳಗಡೆಗೆ ಅವುಗಳ ಏನು ನಕಲಿ ರಿಜಿಸ್ಟ್ರೇಷನ್ ಆಗಿರೋ ತೋರಿಸಿರೋದು ಅಂತ ವೆಬ್ಸೈಟಲ್ಲಿರೋದನ್ನ ಲಲನ್ ಟಾಪೂರ್ ಅದೇ ಪ್ರೆಸ್ ಮೀಟಲ್ಲಿ ಕೇಳ್ಬಿಟ್ರು ವಿತ್ ಡಾಕ್ಯುಮೆಂಟು. ಪವನ್ ಖೇರನ ಅವ್ರು ಉತ್ತರ ಕೊಡೋಕ್ಕಲ್ಲಿ ಏನೋ ಬ್ಯಾ ಅನ್ಕೊಂಡು ಹೊಟ್ಟೋಗಿದ್ದು. ಅವಾಗಲೇ ಫೋರ್ಜಡ್ ಡಾಕ್ಯುಮೆಂಟ್ ಮಾಡೋರಲ್ರಿ. ಈಗಿನ ಕಾಲದಲ್ಲಿ ಕಾಲ, ನೀವು ಜಸ್ಟ್ ಅದನ್ನು ಇನ್ಪುಟ್ ಕೊಟ್ಟರೆ ಸಾಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ, ಅದೇ ಕಂಪ್ಲೀಟಾಗಿ ಪಾಸ್ಪೋರ್ಟ್ ಮಾಡಿ ಬಂದ್ಬಿಡ್ತದೆ. ಅದು ಅಂದರೆ ಫಾರ್ಮ್ಯಾಟ್ ಮಾಡ್ಕೊಂಡು ಬಂದ್ಬಿಡುತ್ತೆ. ಈ ಗೂಬೆಗಳಿಗೆ ಆ ಫಾರ್ಮ್ಯಾಟು ನೆಟ್ಟಿಗೆ ರೆಡಿ ಮಾಡೋಕ್ಕೆ ಬಂದಿಲ್ಲ. ಯಾವುದೋ ಒಂದು ಪಾಕಿಸ್ತಾನ ಹ್ಯಾಂಡ್ಲ್ ಕೊಟ್ಟಿರಬೇಕು. ಯಾಕೆಂತ ಹೇಳಿದ್ರೆ ಈ ಗೌರವ್ ಗೊಗೊಯ್ ಇದನ್ನಲ್ಲ, ಅಸ್ಸಾಂನ ಕಾಂಗ್ರೆಸ್ನ ಲೀಡರು, ಇವನ ಹೆಂಡತಿ ISI ಏಜೆಂಟ್ ಅಂತೇಳಿ ಹಿಮಂತ್ ಬಿಸ್ವಾ ಶರ್ಮಾ ಕೋರ್ಟ್ಗೆ ಹೋಗಿದ್ದಾರೆ ವಿತ್ ಡಾಕ್ಯುಮೆಂಟು. ಆ ಗೌರವ್ ಗೊಗೊಯ್ ಕೂಡ ಅನೇಕ ಸರಿ ಪಾಕಿಸ್ತಾನಕ್ಕೆ ಹೋಗಿ ಬಂದೇನೆ, ಪಾಕಿಸ್ತಾನ ಏಜೆಂಟ್ ಅಂತೇಳಿ ನನ್ನ ಹತ್ರ ರೆಕಾರ್ಡ್ಗಳಿದೆ ಅಂತೇಳಿ ವಿತ್ ರೆಕಾರ್ಡ್ಸ್ ಹಿ ಹಸ್ ಗೋನ್ ಟು ದ ಕೋರ್ಟ್. ಹಿಮಂತ್ ಬಿಸ್ವಾ ಶರ್ಮಾ ಅಂಥ ಸ್ಕೌಂಡ್ರಲ್ಲು ಈ ರಾಹುಲ್ ಗಾಂಧಿಗೆ ಪರಮಾಪ್ತ ಸ್ನೇಹಿತ. ಅವನನ್ನು ಚೀಫ್ ಮಿನಿಸ್ಟರ್ ಮಾಡೋಕ್ಕೆ ಹೊರಟವ್ರೆ ಅಸ್ಸಾಮಲ್ಲಿ. ಅಲ್ಲಿ ಜನಗಳಿಗೆ ಅರ್ಥ ಆಗೋದಿಲ್ವಾ? ಈ ರೀತಿ ಇವ್ರನ್ನ ಏಜೆಂಟ್ ಅಂತವ್ರೆ ಅಂತೇಳಿ ಇವನ ಹೆಸರಿಗೆ ಬಸಿ ಬಳಿಯೋದಕ್ಕೆ, ಹಿಮಂತ್ ಬಿಸ್ವಾ ಶರ್ಮಾ ಹೆಸರಿಗೆ ಬಸಿ ಬಳಿಯೋದಕ್ಕೆ ಇವ್ರು ಈ ಫೋರ್ಜಡ್ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿದ್ದು. ಯಾವಾಗ ಅಲಿಗೇಷನ್ ಸುಳ್ಳು ಅಂತ ಗೊತ್ತಾಗೋಯ್ತು, ಹಿಮಂತ್ ಬಿಸ್ವಾ ಶರ್ಮಾ ಬಿಡ್ತಾರಾ? ಇಮ್ಮಿಡಿಯೇಟ್ ಆಗಿ ಅವ್ರ ಹೆಂಡತಿ ಪೊಲೀಸ್ ಕೇಸ್ನ ಫೈಲ್ ಮಾಡಿದ್ರು. FIR ಆಯಿತು. FIR ಅಲ್ಲಿ ಇಂಥ ದೊಡ್ಡ ಕೇಸ್ಗೆ ಅರೆಸ್ಟ್ ಮಾಡಲೇಬೇಕಿತ್ತು ಪವನ್ ಖೇರಾಗೆ. ಇಮ್ಮಿಡಿಯೇಟಾಗಿ ಅಸ್ಸಾಂ ಪೊಲೀಸು ಡೆಲ್ಲಿಯ ಪವನ್ ಖೇರ್ ರೆಸಿಡೆನ್ಸ್ಗೆ ಹೋದರೆ ಪುಣ್ಯಾತ್ಮ ಅಲ್ಲಿಂದ ಆಗಲೇ ಎಸ್ಕೇಪು. ನೀವು ಆ ಪ್ರೆಸ್ ಮೀಟಲ್ಲಿ ನಿಂತ್ಕೊಂಡು ಮಾತಾಡೋದು ನೋಡಬೇಕು. ಏನು ಆಕ್ಷನ್ ತೊಗೊಳ್ರಿ ನನ್ನ ಮೇಲೆ, ನಾನು ಇನ್ನೂ ಅಸ್ಸಾಮಲ್ಲೇ ಇರ್ತೀನಿ, ಅದೇನೇನು ಆಕ್ಷನ್ ತಗೊಳ್ಳಿ ಅಂತೇಳಿ ಏನು ಮೀಸೆ ತಿರುಕೊಂಡಿದ್ದು. ಈ ರಾಹುಲ್ ಗಾಂಧಿ ಮೊನ್ನೆ ಸೆಮಿಕಂಡಕ್ಟರ್ ಇದ್ರ ವಿಚಾರದಲ್ಲಿ ಅವ್ರು ಯಾರೋ
ಮಾನ ಮರ್ಯಾದೆ ಇಲ್ದಂಗೆ ಅರೆಬಟ್ಲಲ್ಲಿ ನಿಂತ್ಕೊಂಡಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಅವ್ರನ್ನ ಎಂಥದೋ ಗಬ್ಬರ್ ಶೇರ್ ಅಂತನೇನೋ ಹೇಳಿದ್ನಲ್ಲ, ಈ ಪವನ್ ಕಿರಣ್ ಹಂಗೆ ಗಬ್ಬರ್ ಶೇರ್ ಆ ರೀತಿ ಪೋಸ್ಟ್ ಕೊಟ್ಟಿದ್ದು. ಯಾವಾಗ ಪೊಲೀಸ್ ಬರ್ತಾರೆ ಅಂತ ಗೊತ್ತಾಯಿತು, ಅಲ್ಲಿಂದ ಎಲ್ಲಿಗೆ ಎಸ್ಕೇಪ್ ಆಗಿದ್ದು, ಡೆಲ್ಲಿಯಿಂದ ಸೀದಾ ಹೈದರಾಬಾದ್ಗೆ. ಯಾಕೆಂದರೆ ತೆಲಂಗಾಣದಲ್ಲಿರೋ ಕಾಂಗ್ರೆಸ್ ಸರ್ಕಾರ ರೇವಂತ್ ರೆಡ್ಡಿ ಉಳಿಸ್ಬಿಡ್ತಾರೆ ಅಂತೇಳಿ ಅದು ತಪ್ಪಿಸ್ಕೊಂಡು ಹೋಗಿದ್ದು ನೋಡ್ಬೇಕ್ರಿ. ಆ ಇದರಲ್ಲಿ ಟಿ ವಿನಲ್ಲಿ ನೀವು ನೋಡಿರಬೇಕು, ನ್ಯೂಸಲ್ಲಿ ಕವರ್ ಆಗಿದ್ದು. ಇನೋವಾದಲ್ಲಿ ಕೂತ್ಕೊಂಡು ಮುಖ ಮುಚ್ಕೊಂಡಿದ್ದಾನಲ್ರಿ. ಮಾನ ಮರ್ಯಾದೆ ಇದೆಯಾ ಸ್ಕೌಂಡಲ್ಗಳಿಗೆ? ಫೇಸ್ ಮಾಡೋಕ್ಕೆ ಯೋಗ್ಯತೆ ಇಲ್ವಾ? ಯಾರ ಮೇಲೆ ಒಂದು ಅಲಿಗೇಷನ್ ಮಾಡಿದ್ರೆ ನಿಮ್ಮೊಂದು ಸಬ್ಸ್ಟೆನ್ಸ್ ಇರಬೇಕು. ಅದಕ್ಕೆ ಮುಂಚೆ ಒಂದಷ್ಟು ತಯಾರಿ ಮಾಡ್ಕೊಂಡು ಹೋಗ್ಬೇಕು. ಸರಿನಾ ತಪ್ಪು ಅಂತಕ್ಕಂಥದ್ದನ್ನ ಅಬ್ಸರ್ವ್ ಮಾಡಬೇಕು, ಅಧ್ಯಯನ ಮಾಡಬೇಕು, ಆ ವಿವೇಚನೆ ಉಪಯೋಗಿಸ್ಕೋಬೇಕು. ಏನು ಇಲ್ದಂಗೆ ಫೋರ್ಜೆಡ್ ಡಾಕ್ಯುಮೆಂಟ್ ಮಾಡ್ಬಿಟ್ಟು ಯಾರೋ ಪತ್ನಿ ಬಗ್ಗೆ ಮಾತಾಡ್ಬೇಕಾರೆ ಬಿಡುತ್ತಾ ಕಾನೂನು? ಅಲ್ಲ ರೀ, ಖರ್ಗೆಗೆ ಮಾನ ಮರ್ಯಾದೆ ಬಿಡ್ಬೇನ್ರಿ? ಪ್ರೆಸ್ ಮೀಟ್ ಅಲ್ಲಿ ಪ್ರೆಸ್ ಅವ್ರು ಕೇಳ್ತಾರೆ, ಏನ್ರಿ ಪವನ್ ಕಿರ ಹಿಂಗೆ ಸುಳ್ಳು ಆಪಾದನೆ ಮಾಡಿ ತಪ್ಪಿಸ್ಕೊಂಡು ಓಡಾಗಿದ್ದಾನೆ ಅಂತ ಹೇಳಿದ್ರೆ ಈ ಖರ್ಗೆ ಏನು ಹೇಳಬೇಕು? ಅದು ಕ್ಲಾರಿಫಿಕೇಶನ್ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಕೊಡಬೇಕು, ಮಿನಿಸ್ಟರ್ ಕೊಡಬೇಕಂತೆ. ಇವನ್ ಯಾರೋ ದಾರಿಲೋಗ ದಾಸಯ್ಯ ಬಾಯಿಗೆ ಬಂದಂಗೆ ಮಾತಾಡೋನೆ ಅಂತ ಹೇಳಿದ್ರೆ ಅದ್ರ ಕ್ಲಾರಿಫಿಕೇಶನ್ ಮಿನಿಸ್ಟರ್ ಕೊಡಬೇಕಂತೆ. ಇದು ಹೆಂಗೆ ಅಂತ ಹೇಳಿದ್ರೆ, ಯಾವನೋ ಒಬ್ಬ ಥರ್ಡ್ ಕ್ಲಾಸು ಚಂದ್ರಶೇಖರ್ ಕಳ್ಳ ಅಂತ ಹೇಳಿದ್ರೆ ಅವನೆಲ್ಲ ಪ್ರೂವ್ ಮಾಡಬೇಕಾಗಿರೋದು ನಾನು ಪ್ರೂವ್ ಮಾಡಬೇಕಂತೆ. ನಾನು ಕಳ್ಳಲ್ಲ ಅಂತ. ರಾಹುಲ್ ಗಾಂಧಿ ಒಬ್ಬ ಹುಚ್ಚ, ಈ ಪವನ್ ಕಿರಣ್ ದೊಡ್ಡ ಹುಚ್ಚ. ಖರ್ಗೆಗೇನು ಹುಚ್ಚಿಗೆ ಹಿಡಿದಿದೆಯಾ? ಬಾಯಿಗೆ ಬಂದಂಗೆ ಮಾತಾಡ್ತೇವೆ ಇವು. ಹಿಮಂತ್ ಬಿಸ್ವಾ ಶರ್ಮಾ ಮಾತಾಡಿದ ಮಾತುಗಳು ನೋಡಬೇಕಿತ್ತು. ಅವ್ರು ಪವನ್ ಕಿರಣ್ ಬಗ್ಗೆ ಹೇಳಿದ್ದು, ಭೂಮಿನಲ್ಲಿ ಪಾತಾಳದಲ್ಲಿ ಅಡಗಿದ್ರು ಬಿಡಲ್ಲ, ಬರೀ ಹೈದರಾಬಾದಿಗೆ ತಪ್ಪಿಸ್ಕೊಂಡೋದ್ರಲ್ಲ, ಪಾತಾಳದಲ್ಲಿ ಅಡಗಿದ್ರು ಅಸ್ಸಾಂ ಪೊಲೀಸ್ ಬಿಡಲ್ಲ ಅಂತೇಳಿ ಒದ್ದೆ ಎತ್ತಾಕೊಂಬರ್ತಾರೆ. ಆಮೇಲೆ ಇದೆ ಮಾರಿ ಹಬ್ಬ. ಯಾವ ಪಾಸ್ಪೋರ್ಟ್ಗಳು ಹೇಳಿದ್ರು ಅದು ಫೋರ್ಜೆಡು, ಆ ದೇಶಗಳು ಹೇಳ್ತವೆ ಫೋರ್ಜೆಡ್ ಅಂತೇಳಿ. ಯಾವ್ಯಾವ ಕಂಪ್ನಿಗಳ ಹೆಸರು ಇವ್ರು ಹೇಳಿದ್ರು ಎಷ್ಟೋ ವರ್ಷಗಳಿಂದ ಫೋರ್ಜೆಡ್ ನಡೆಸ್ತಾವ್ರೆ ಅಂತೇಳಿ. ಅದನ್ನ ಆ ವೆಬ್ಸೈಟ್ಗಳನ್ನ ಚೆಕ್ ಮಾಡಿದ್ರೆ ಅದ್ರ ರಿಜಿಸ್ಟ್ರೇಷನ್, ಫೋರ್ಜೆಡ್ ರಿಜಿಸ್ಟ್ರೇಷನ್ ಯಾವತ್ತು ತೋರಿಸ್ತಾ ಇದೆ ಗೊತ್ತಾ? 3 ಏಪ್ರಿಲ್ 2026. ಇವನು ಅಲಿಗೇಷನ್ ಮಾಡೋಕ್ಕೆ 2 ದಿವಸಕ್ಕೆ ಮುಂಚೆ ಫೋರ್ಜೆಡ್ ಮಾಡಿ ಅದನ್ನು ನಕಲಿಯಾಗಿ ಸೃಷ್ಟಿ ಮಾಡಿರೋದು. ಅದು ಒಂದು ಹೆಣ್ಮಗು ಮೇಲೆ ಈ ಥರದಲ್ಲಿ ಆಪಾದನೆಗಳು ಮಾಡಿದ್ರೆ ಬಿಡುತ್ತಾ ಭಾರತದ ಕಾನೂನುಗಳು? ಬಾಯಿಗೆ ಬಂದಂಗೆ ಮಾತಾಡಿ ಆ ರಾಹುಲ್ ಗಾಂಧಿನೂ ಚೀಮಾರಿ ಹಾಕ್ಸ್ಕೊಂಡವ್ರೆ ಸುಪ್ರೀಂ ಕೋರ್ಟ್ ಮುಂದೆ ಅನೇಕ ಕೇಸ್ಗಳಲ್ಲಿ. ಇವತ್ತು ಎಷ್ಟೋ ಕೇಸಲ್ಲಿ ಬೇಲ್ ಮೇಲೆ ಅವರೇ, ಎಷ್ಟೋ ಕೇಸಲ್ಲಿ ಕ್ಷಮಾಪಣೆ ಕೇಳ್ಬಿಟ್ಟವ್ರೆ. ಈ ಪವನ್ ಕಿರಣ್ ಬೇಲ್ ಮೇಲೆ ಇರೋದು ಸುಪ್ರೀಂ ಕೋರ್ಟಲ್ಲಿ. ಆ ಕಬರ್ಕುದೇಗ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಮೋದಿಯವ್ರ ಬಗ್ಗೆ. ಈಗೇನಾಗ್ಬಿಡ್ತು ಅಂತ ಹೇಳಿದ್ರೆ ನೋಡಿ, ನಾನು ಆಗಲೇ ಹೇಳಿದೆ, ಈ ಪವನ್ ಕಿರಣ್ ಅಂತ ಅವ್ರಿಗೆ ಒಂದು ಗ್ರಾಮ ಪಂಚಾಯತಿ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲ. ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ರಾಜ್ಯಸಭಾ ಸೀಟ್ ಸಿಗಲಿ ಅಂತೇಳಿ ನಾನು ತಪಸ್ ಮಾಡ್ತಾ ಇದ್ದೀನಿ ಅಂತ. ಮೆಡಿಟೇಷನ್ ಎಲ್ಲ ಮಾಡ್ತಾರಂತೆ. ಕಳೆದ ಬಾರಿನೂ ಟಿಕೆಟ್ ಕೊಟ್ಟಿರಲಿಲ್ಲ ರಾಹುಲ್ ಗಾಂಧಿ. ಅಟ್ಲೀಸ್ಟ್ ಈ ಸರಿ ನನ್ನ ಕೊಡಲಿ ಅಂತೇಳಿ ಇಂಪ್ರೆಸ್ ಮಾಡೋದಕ್ಕೆ ಇವೆಲ್ಲ ಥರ್ಡ್ ಕ್ಲಾಸ್ ಆಟಗಳು. ಇಂಥ 3 ಬಿಟ್ಟವ್ರನ್ನ ರಾಜ್ಯಸಭೆಗೆ ಕಳಿಸಿದ್ರೆ ಎಲ್ಲ ರಾಹುಲ್ ಗಾಂಧಿ ಕಾಲದಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು ಬಿಡಿ. ಇದನ್ನೆಲ್ಲ ಹಿಂಗೆ ಮಾತಾಡೋರ್ನೆಲ್ಲ ಈ ಕಾನೂನು ಒದ್ದು ಬುದ್ಧಿ ಕಲಿಸ್ಬೇಕು. ಸಿಗಾಕೊಂಡಿರೋದು ಹಿಮಂತ್ ಬಿಸ್ವಾ ಶರ್ಮಾ ಕೈಲಿ. ಅದೇನೋ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ತುಪ್ಪ ತೆಗೆಯೋದು ಅಂತೇಳಿ. ನಮಸ್ಕಾರ.